ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನಾನು ನಿಮಗೆ ಹೇಳ್ಕೊಡ್ತಿರುವಂಥ ಟಿಪ್ ಬಂದು ತೆಂಗಿನಕಾಯಿಯನ್ನು ಫ್ರಿಜ್ ಇಲ್ಲದೇ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದನ್ನೇ ಹೇಳ್ಕೊಡ್ತಿದ್ದೀನಿ. ಫಸ್ಟ್ಗೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈ ಉಪ್ಪನ್ನು ತೊಗೊಂಡು ಈ ರೀತಿ ತೆಂಗಿನಕಾಯಿ ಒಳಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡಿ ಎತ್ತಿಟ್ಕೊಂಡ್ರೆ ತೆಂಗಿನಕಾಯಿ ಬೇಗ ಹಾಳಾಗೋದಿಲ್ಲ, 1 ವಾರಗಳ ಕಾಲ ಇಟ್ಕೊಬಹುದು. ಟಿಪ್ ನಂಬರ್ 2, ನಾವು ಒಂದು ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ರೀತಿ ನಾವು ಕ್ಯಾರೆಟ್ ಪೀಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬಹುದು. ತುಂಬ ಈಸಿಯಾಗಿ ಪೀಲ್ ಮಾಡ್ಕೊಬಹುದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನೀವೇ ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತಿರುವಂಥ 3ನೇ ಟಿಪ್ ಬಂದು ಸ್ಕ್ರಬ್ಬರನ್ನು ಯೂಸ್ ಮಾಡ್ದೇ ಯಾವ ರೀತಿ ಪಾತ್ರೆಯನ್ನು ತೊಳಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಂಗಿನ ನಾರನ್ನು ಈ ರೀತಿ ಬಿಡಿಸಿಟ್ಕೊಬೇಕಾಗುತ್ತೆ. ಈ ರೀತಿ ಬಿಡಿಸಿಟ್ಕೊಂಡು ನಾವು ಇದರಿಂದ ಪಾತ್ರೆಯನ್ನು ತೊಳ್ಕೊಬೇಕು. ಈ ರೀತಿ ಪಾತ್ರೆಯನ್ನು ತೊಳೆಯೋದ್ರಿಂದ ಪಾತ್ರೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ನಿಜವಾಗ್ಲೂ ಇದು ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ತೆಂಗಿನ ನಾರು ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಸಹ ಈ ತೆಂಗಿನ ನಾರನ್ನೇ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೋತಾ ಇದ್ರು. ಹಾಗಾಗಿ ಅವ್ರಿಗೆ ಹೆಚ್ಚು ಕಾಯಿಲೆಗಳು ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಕಾಯಿಲೆಗಳು ಬರೋದೇ ಬ್ಯಾಕ್ಟೀರಿಯಾಗಳಿಂದ. ಹಾಗಾಗಿ ನಾವು ಪಾತ್ರೆಗಳನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ. ಮಾರ್ಕೆಟಲ್ಲೂ ಸಹ ಈ ತೆಂಗಿನ ನಾರಿನ ಸ್ಕ್ರಬ್ಬರು ಅವೈಲಬಲ್ ಇದೆ. ಅದನ್ನಾರು ತೊಗೊಂಡು ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಅಂತಂದರೆ ಮನೇಲೆ ವೇಸ್ಟ್ ಆಗಿ ನಾವು ಬಿಸಾಕ್ತೀವಲ್ವ, ಆ ತೆಂಗಿನ ನಾರನ್ನೇ ಯೂಸ್ ಮಾಡ್ಕೊಬಹುದು. ನಿಜವಾಗೂ ಪಾತ್ರೆಗಳಲ್ಲಿ ಎಷ್ಟು ಪಳಪಳ ಅಂತ ಉಳಿಯುತ್ತೆ ನೋಡಿ ನೀವೇ. ಇದನ್ನು ಸೋಪ್ ಜೊತೆನಾದ್ರೂ ಯೂಸ್ ಮಾಡ್ಕೊಬಹುದು ಅಥವಾ ಸಬೀನ ಜೊತೆನಾದ್ರೂ ಯೂಸ್ ಮಾಡಿ ಪಾತ್ರೆಯನ್ನು ತೊಳ್ಕೊಬಹುದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಪಾತ್ರೆಯಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನಿಜವಾಗ್ಲೂ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ಮತ್ತು ಮನಿಯನ್ನು ಸೇವ್ ಮಾಡಿ. ಎಷ್ಟೋ ಅಮೌಂಟು ನಮಗೂ ಸೇವ್ ಆಗುತ್ತೆ. ಮಂತ್ಲಿ ಅಥವಾ 15 ಡೇಸ್ ನಾವು ಒಂದು ಸ್ಕ್ರಬ್ಬರನ್ನು ತೊಗೊಳ್ಳೇಬೇಕಾಗುತ್ತೆ. ಅದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ನಮಗೂ ಸಹ ಮನಿ ಸೇವ್ ಆಗುತ್ತೆ. ಟಿಪ್ ನಂಬರ್ 4, ನಾವು ಯಾವುದಾದ್ರೂ ಒಂದು ಸ್ವೀಟ್ ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಬಳೆ ಬಾಕ್ಸನ್ನು ಬಿಸಾಕ್ಬಿಡ್ತೀವಿ. ಅದು ಯೂಸ್ ಆದಮೇಲೆ ಅದನ್ನು ಬಿಸಾಕ್ತೇನೆ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಇದರಿಂದ ಟೂತ್ ಬ್ರಷ್ ಹೋಲ್ಡರನ್ನು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇವತ್ತು ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ನಮಗೆ ಟೂತ್ ಬ್ರಷ್ ಹೋಲ್ಡರ್ ಬೇಕೇ ಬೇಕು. ನಿಜವಾಗ್ಲೂ ನೋಡಿ, ನಾನು ಮಾಡ್ತಾಯಿದ್ದೀನಲ್ಲ ಆ ರೀತಿ ಹೋಲನ್ನು ಮಾಡ್ಕೊಬೇಕಾಗತ್ತೆ. ಚಾಕನ್ನು ಬಿಸಿ ಮಾಡಿಕೊಂಡು ಈ ರೀತಿ ಹೋಲನ್ನು ಮಾಡ್ಕೊಬೇಕು. ಈ ರೀತಿ 4 ಹೋಲನ್ನು ಮಾಡ್ಕೊಳ್ಳಿ. ನಿಮ್ಮ ಟೂತ್ ಬ್ರಷ್ ಯಾವ ಅಳತೆಯಲ್ಲಿರುತ್ತೆ ಆ ಅಳತೆನ ನೋಡಿಕೊಂಡು ನೀವು ಈ ರೀತಿ ಹೋಲನ್ನು ಮಾಡಿಕೊಂಡು ನಾನು ತೋರಿಸ್ತೀನಿ ಮುಂದೆ ಯಾವ ರೀತಿ ಟೂತ್ ಪೇಸ್ಟ್ ಹೋಲ್ಡರನ್ನು ಅಥವಾ ಟೂತ್ ಬ್ರಷ್ ಹೋಲ್ಡರನ್ನು ನಾವು ಮಾಡ್ಕೊಬಹುದು ಅಂತ. ನಿಜವಾಗ್ಲೂ ಬ್ಯಾಕ್ಟೀರಿಯಾಗಳೆಲ್ಲ ಅಟ್ಯಾಚ್ ಬಾತ್ರೂಮ್ ಇದ್ದರೆ ಬ್ಯಾಕ್ಟೀರಿಯಾಗಳೆಲ್ಲ ಆ ಬ್ರಷ್ ಮೇಲ್ಗಡೆ ಹೋಗಿ ಕೂತ್ಕೊಳ್ಳುತ್ತೆ. ನಿಜವಾಗ್ಲೂ ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ರಿಯಾಲಿಟಿಲಿ ಬ್ಯಾಕ್ಟೀರಿಯಾಗಳೆಲ್ಲ ಟೂತ್ ಬ್ರಷ್ ಒಳಗಡೆ ಸೇರಿಕೊಂಡಿರುತ್ತೆ. ಈ ರೀತಿ 4 ಹೋಲನ್ನು ಮಾಡ್ಕೊಬೇಕಾಗುತ್ತೆ. ಈ ರೀತಿ 4 ಹೋಲನ್ನು ಮಾಡಿಕೊಂಡು ಮತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ಹಿಂದ್ಗಡೆ ಅದನ್ನು ನಾವು ಹ್ಯಾಂಗ್ ಮಾಡೋದಕ್ಕೆ ಈ ರೀತಿ ಹೋಲನ್ನು ಮಾಡ್ಕೊಬಹುದು. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಬೇಕು ಅಂತ. ನಾವು ಒಂದು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ಅದನ್ನು ತೊಗೋಬೇಕಾಗುತ್ತೆ. ತೊಗೊಂಡು ಈ ರೀತಿ ಕಟ್ ಮಾಡಿ ಅದನ್ನು ಹಿಂದೆಗಡೆ ಪೇಸ್ಟ್ ಮಾಡಬೇಕು. ಹಿಂದೆಗಡೆ ಸ್ಟಿಕ್ ಮಾಡಿ ಈ ರೀತಿ ಸ್ಟಿಕ್ ಮಾಡಿ ನಾನು ತೋರಿಸ್ತೀನಿ ಮುಂದೆ ಯಾವ ರೀತಿ ನಾವು ಟೂತ್ ಬ್ರಷ್ ಹೋಲ್ಡರನ್ನು ಮಾಡ್ಕೊಬಹುದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಒಂದು ಬಾತ್ರೂಮ್ ಒಳಗಡೆ ಅದು ಮಾರ್ಕೆಟಲ್ಲೂ ಸಹ ಅವೈಲಬಲ್ ಇದೆ ಟೂತ್ ಬ್ರಷ್ ಹೋಲ್ಡರು. ಅದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ನಮಗೂ ಸಹ ಖುಷಿಯಾಗುತ್ತೆ. ನೋಡಿ, ಯಾವ ರೀತಿ ಇದನ್ನು ಸ್ಟಿಕ್ ಮಾಡ್ಕೊಬೇಕಾಗುತ್ತೆ ವಾಲ್ಗೆ. ನೋಡಿ, ಬಾತ್ರೂಮಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ನಾನು ಅದನ್ನು ತೆಗೆದು ಸಹ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನಾವು ವೇಸ್ಟಿಂದನೇ ಈ ರೀತಿ ಮಾಡ್ಕೊಬಹುದು. ಮನಿ ಸಹ ಸೇವ್ ಆಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ನಿಮಗೇನಾದರೂ ಟಿಪ್ ಬೇಕು, ಯಾವುದಾದ್ರೂ ಕಿಚನ್ ಟಿಪ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.